ನಮಸ್ಕಾರ ಎಲ್ಲ ಒಂದು ರೈತ ಬಾಂಧವರಿಗೆ. ನಾನು MD ಪಾಟೀಲ್ ವಿವಾಡ ಮಠದಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ನಮ್ಮ ಒಂದು ವಿವಾಹ ಮಠದ ತಂಡ ಎಲ್ಲಿ ಬಂದೈತಪ್ಪ ಅಂತಂದ್ರೆ ಸವದತ್ತಿ ತಾಲೂಕು ಬೆಡಸೂರು ಗ್ರಾಮದೊಳಗೆ ನಮ್ಮ RB ದೇಸಾಯಿ ಸರ್ ಅವರ ಜಮೀನಿಗೆ ಬಂದೇವಿ. ಅವರು 2 ವರ್ಷದಿಂದ ನಮ್ಮ ಒಂದು ವಿವಾಹ ಮಠ ಕಂಪ್ನಿ ಪ್ರಾಡಕ್ಟ್ ಅಷ್ಟೇ ಯೂಸ್ ಮಾಡ್ತಾರೆ. ಆ ಯೂಸ್ ಮಾಡಿದಕ್ಕೆ ಅವ್ರು ಯಾವ್ಯಾವ ಬೆಳಿಗ್ಗೆ ಯೂಸ್ ಮಾಡ್ಯಾರು, ಎಷ್ಟು ಎಕರೆಕ್ ಮಾಡ್ಕೊಂತ ಬಂದಾರು, ಇದರಿಂದ ಇನ್ನುಳಿದ ರೈತರಿಗೆ ಉಪಯೋಗ ಆಗ್ತತಿಲ್ಲ. ನಾವು ಸ್ವತಃ ಆ ರೈತರನ್ನ ಕೇಳ್ತೇವೆ. ಸರ್ನ ನಮಸ್ಕಾರ ಸರ್. ನಮಸ್ಕಾರ. ಈಗ ಸರ ಆಗಲ್ಲಿ ನೋಡಿದೀವಿ ಆ ಕಬ್ಬು 18 ಗಣಿಕೆ ಮಠ ಆಗೈತೆ ಸರ್. 5.5 ತಿಂಗಳ ಕಬ್ಬು. ಅದು ಯಾವ ಒಂದು ತಳಿ ಅಂತೀರಿ ಸರ್? ಅದು ಚಂದಗಡ ಅಂತ ಹೇಳ್ತೇವ್ರಿ. ಚಂದಗಡ ಸರ್. ಚಂದಗಡ ಅದು 4 ಎಕರೆ ಐತ್ರಿ. ಅದು 4 ಎಕರೆ ಸರ್. ಈಗ ಇದು ಯಾವ ತಳಿ ಸರ್? ಇದು ಮೀರಾ 86 ಅಂತೇಳಿ. ಇದು 4 ಎಕರೆ. ಇದು ಮೀರಾ 86 ಅಂತ ಹೇಳಿ. ಇದು 8 ಎಕರೆ. 4 ಎಕರೆ. ಈ ನೋಡ್ಬೇಕು ಇಡೀ ಒಂದು ರೈತ ಬಾಂಧವರು. ನಾನು ಈ ಒಂದು ಬೆಳವಣಿಗೆಯನ್ನು ತೋರಿಸ್ತಾ ಇದ್ದೇನೆ ನಮ್ಮ ಸರ್ ಹಾಕಿದಂಥದ್ದು. ಇಲ್ಲಿಂದ ನೀವು ನೋಡ್ಬೇಕು ಎಷ್ಟೊಂದು ಮರಿಗಳ ಸಂಖ್ಯೆ ಹೊಡೆದವು. ಇದಷ್ಟು ಒಂದೇ ಇದು ಒಂದು 20-25 ಗಣಿಕೆ ಇದು ಮರಿಗಳ ಸಂಖ್ಯೆ ಜಾಸ್ತಿ ಐತಿ. ಆಮೇಲೆ ಗಣಿಕೆ ನೋಡ್ಬೇಕು, ಇಲ್ಲಿ 2 ಒಳಗೆ ಹೋಗ್ಯಾವ. 2, 3, 4, 5, 6, 7, 8, 9, 10, 11, 12, 13, 14 ಗಣಿಕೆ ಮಟ್ಟ ಈಗ ಇದು ಬೆಳೆದ್ ಬಿಟ್ಟಿದೆ. ನೋಡ್ಬೇಕು ಎಲ್ಲರೂ ಒಂದು ಇದ್ರ ಸೈಜ್ ನೋಡ್ರಿ. ಗಣಿಕೆ ಸೈಜ್ ಒಂದು ಗೇನ್ ಬಂದತಿ. ಇನ್ನೂ ಜಾಸ್ತಿ ಆಗ್ತದೆ ಸರ್. ಇವು ಗುಂಪು ಅದಾವಲ್ಲ, ಒಂದೊಂದು ಗುಂಪಿನಾಗ ಎಷ್ಟು ಮರಿಗಳು ಅದಾವ್ರಿ? ಒಂದು 20 ಮೇಲೆ ಅದಾವ್ರಿ ಗುಂಪು. 20 ಒಂದ ಲೆವೆಲ್ ಅದಾವು. ದಪ್ಪ ಸೈಜ್ ಅದಾವು, ಉದ್ದ ಸೈಜ್ ಅದಾವು. ಕಲರ್ ಅಂತೂ ಹಚ್ಚ ಹಸಿರಾಗಿ ಮಿದುವಾಗಿ, ಗರಿಗಳೆಲ್ಲ ಮಿದುವಾಗಿ ಐತಿ. ಓಕೆ, ಯಾರ ರೈತ ಬೇಕಾದ್ರೂ ಬಂದು ನಮ್ಮ ಸರ್ ಅವರ ಹೊಲಕ್ಕೆ ಬಂದು ನೋಡ್ಬೇಕು. ಇದು ಸವದತ್ತಿ ತಾಲೂಕು ಬೆಡಸೂರು ಗ್ರಾಮ. ಓಕೆ, ಒಳಗಡೆ ನೀರ್ ಹಾಸ್ಯಾರಲ್ಲ ಸರ್? ನೀರ್ ಹಾಸ್ಯಾರ. ನಾವು ಕೂಡ ಇಡೀ ಒಂದು ಇದನ್ನ ತೋರಿಸ್ತಾ ಇದ್ದೇವೆ, ನೋಡ್ಬೇಕು. ಸರ್ ಕಬ್ಬಿನ ನೋಡಬಹುದು ಇಲ್ಲಿ ರೈತ ಬಾಂಧವರೆಲ್ಲರೂ. ಸೊ ಇಲ್ಲಿ ಪಾಟೀಲ್ ಸರ್ ನಮಗೆ ತೋರಿಸಿರು ಎಷ್ಟು ಗಣಿಕೆ, 14 ಗಣಿಕೆ ಮಟ್ಟ ಗಣಿಕೆ ಐತಿ. ಆಮೇಲೆ ಆ ಕಬ್ಬಿಗಿಂತ ಇದು ಉದ್ದ ಜಾಸ್ತಿ ಐತಿ, ಅದು ದಪ್ಪ ಜಾಸ್ತಿ ಐತಿ. ಯಾಕಂದ್ರೆ ಒಂದೊಂದು ತಳಿ ಒಂದೊಂದು ತರ ಇರ್ತಾವಲ್ಲ ಕಬ್ಬುಗಳು. ಆಮೇಲೆ ಇಲ್ಲಿ ನೋಡಬಹುದು ಕಬ್ಬಿನ ಕಲರ್ ಎಲ್ಲ ಫುಲ್ ಗ್ರೀನ್ ಹಚ್ಚ ಹಸಿರಾಗೈತಿ. ಸೊ ಇದನ್ನ ಎಷ್ಟು ತಿಂಗಳ ಕಬ್ಬು ಐತ್ರಿ ಸರ್? ಇದು 5-5.5 ತಿಂಗಳು ಆಗ್ತದೆ. ಸೇಮ್ ಎರಡು ಒಂದೇ ಸರ್. 4 ಜನ 5.5 ತಿಂಗಳು. ಇದಕ್ಕೆ ಎಷ್ಟು ಡೋಸ್ ಯೂಸ್ ಮಾಡ್ರಿ ಸರ್? ಸೇಮ್ ಅಷ್ಟೇ. ಇದಕ್ಕೂ ಕೂಡ 4 ಡೋಸ್ ಯೂಸ್ ಆಗೈತಿ. ಸೊ ಇನ್ನೂ 2 ಡೋಸ್ ಯೂಸ್ ಮಾಡ್ತೀರಿ. ಓಕೆ, ಸೊ ನೀವು ಕೆಮಿಕಲ್ಸ್ ಹಾಕಿದ್ರು ಕೂಡ, ಕೆಮಿಕಲ್ಸ್ ಹಾಕಿಲ್ಲ ಆದ್ರೆ ಕೆಮಿಕಲ್ಸ್ ಹಾಕಿಲ್ಲ ಇದು ಒಂದೇ ಯೂಸ್ ಮಾಡ್ರಿ ಸರ್. ಕಬ್ಬಿನ ಇಳುವರಿ ಬರ್ತತೆ ಅಂತಿರೋ ಇಲ್ಲ ಅಂತಿರೋ? ಓಕೆ, ಸಂಜು ಸರ್ ನೀವು ಎಷ್ಟು ವರ್ಷದಿಂದ ಕಬ್ಬು ಹಾಕ್ತಿರಿ ನಿಮ್ಮ ಇದ್ರೊಳಗಡೆ? ನಿಮ್ಮ ಪ್ರಾಪರ್ ಅವರು ಸರ? ನಿಮ್ದ ಸಿಂಗಾರಗೊಪ್ಪದಾಗಿನ ಕಬ್ಬುಗಳು ನೋಡಕತ್ತೀರಿ. ನಿಮ್ಮ ಸ್ವತಃ ಕಬ್ಬುನು ಐತಿ ಸರ್. ಕಬ್ಬಿಗೆ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಚಲೋ ರಿಸಲ್ಟ್ ಅನ್ಸೈತ್ರಿ? ಓಕೆ, ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ದೇಸಾಯಿ ಸರ್ ನೀವು? ಏನಿಲ್ಲ, ನೀವು ರಾಸಾಯನಿಕವನ್ನು ಕಡಿಮೆ ಮಾಡ್ರಿ. ಓಕೆ, ಅದಕ್ಕಿಂತ ಮೊದಲು ನಾವು ಹೆಚ್ಚಾಗುದು ಕಡಿಮೆ ಆಗುದು ಅನ್ನೋದಕ್ಕಿಂತ ಈ ಭೂಮಿ ಫಲವತ್ತತೆ ಆಗ್ಬೇಕು, ಎರೆಹುಳ ಜಾಸ್ತಿ ಆಗ್ಬೇಕು. ಎಸ್ ಸರ್. ಆ ನಂತರ ರೋಗ ಮುಕ್ತ ಆಗ್ಬೇಕು. ಎಸ್ ಸರ್. ಈಗ ನಮ್ದು ಬಳಸಾಕತ್ತಿಲ್ಲ ಸರ್, ಮಣ್ಣು ಹೆಂಗ್ ಅನ್ಸೈತಿ ನಿಮ್ಗೆ? ಇದು ಅದ, ಸಾಫ್ಟ್ ಅದ. ಓಕೆ ಸರ್, ಜಾಸ್ತಿ ಆಗ್ಯಾವ. ಎಸ್ ಸರ್. ನೀವು 3 ವರ್ಷದಿಂದ ನಮ್ಮ ಪ್ರಾಡಕ್ಟ್ ಅನ್ನು ಬಳಸಾಕತ್ತೀರಿ ಸರ್. ನಮ್ದು ಪ್ರಾಡಕ್ಟ್ ಟೋಟಲ್ ಎಷ್ಟು ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ರಿ ಸರ್ ತಾವು? ಸುಮಾರು ಒಂದು 6-7 ಲಕ್ಷ ಮ್ಯಾಲ. 6-7 ಲಕ್ಷ ರೂಪಾಯಿ. ಓಕೆ, ಇರ್ಲಿ ಸರ್. 6-7 ಲಕ್ಷ ರೂಪಾಯಿ ಪ್ರಾಡಕ್ಟ್ ಬಳಸಿರಿ. ಸೊ ಒಳ್ಳೆ ರಿಸಲ್ಟ್ ತಗೊಂಡಿರಿ. ಆಮೇಲೆ ಫಸ್ಟ್ ನೀವು ಸೋಯಾಬೀನ್ಕು ಒಳ್ಳೆ ರಿಸಲ್ಟ್ ತೆಗೆದಿದ್ರಿ. ಆಮೇಲೆ ಈ ಪ್ರಾಡಕ್ಟ್ ಅನ್ನ ಬಳಸೋದ್ರಿಂದ ಎಜ ಚಲೋ ಅನ್ಸೈತಿ ಕಬ್ಬ? ಆ ಕಬ್ಬಿನ ಇದು ಚಲೋ ಐತಿ, ಈ ಕಬ್ಬಿನ ಆ ಚಲೋ ಐತಿ. ಒಂದಕ್ಕಿನ ಒಂದು ಚಲೋ ಅನ್ಸಾವ, ಹೌದಲ್ರಿ? ಅಡ್ಡಿಲ್ಲ. ಸೊ ಇದನ್ನ ನೀವು ಹೊಡಿತೀರಿ ಏನಿರ ಸರ? ಓಕೆ, ಚಲೋ ಅನ್ಸೈತಿಲ್ರಿ ಕಬ್ಬ? ಓಕೆ, ಸೊ ನಾವು ರೈತ ಬಾಂಧವ್ರು ಸೋಯಾಬೀನ್ ಎಷ್ಟು ಕ್ವಿಂಟಲ್ ತೆಗಿದ್ರಿ ಸರ? ಒಂದು 100 ಕ್ವಿಂಟಲ್. ಎಷ್ಟು ಎಕರೆ ಹೊಲ ಇದು? ಎಷ್ಟು ಎಕರೆ ಹೊಲ ಇದು? 10 ಎಕರೆ 100 ಕ್ವಿಂಟಲ್. ಒಂದು ಎಕರೆಗೆ 10 ಚೀಲ ತೆಗೆದ್ರಿ. ನಮ್ಮ ಎಣ್ಣಿನ ಹಾಕಿದ್ರಿ. ಅಡ್ಡಿಲ್ಲ. ಸೊ ಇಲ್ಲೆಲ್ಲ ರೈತ ಬಾಂಧವ್ರು ನಾವು ಹೇಳುದು ಇಷ್ಟೇ, ಏನಪ್ಪಾ ಅಂತಂದ್ರ ಸೊ ಹೋದ್ಸತಿ 100 ಕ್ವಿಂಟಲ್ ಅವ್ರು ಸೋಯಾಬೀನ್ ತೆಗೆದ್ರು. ಆಮೇಲೆ ಈ ಸಲ ಕಬ್ಬು ಹಾಕ್ಯಾರ. ಕಬ್ಬನು ಕೂಡ ನಂಬರ್ 1 ರಿಸಲ್ಟ್ ಬಂದೈತಿ. ಇಲ್ಲಿ ಆಜು ಬಾಜು ಪ್ಲಾಟ್ಗಳನ್ನು ನಾವು ನೋಡ್ಕೊಂಡು ಬಂದೇವಿ. ಎಲ್ಲಾ ಪ್ಲಾಟಿಗಿಂತಲೂ ಡಿಫ್ರೆಂಟ್ ಐತಿ. ಸೊ ಯಾರು ಬೇಕಾದ್ರೂ ಬೇಕಾದ್ರೆ ಪರೀಕ್ಷೆ ಮಾಡಬಹುದು ನೀವು ಇಲ್ಲಿ. ಆಮೇಲೆ ಈ ಕಬ್ಬು ಒಂದೇ ಅಲ್ಲ, ಎಲ್ಲಾ ಬೆಳೆಗಳಿಗೂ ಕೂಡ ನಮ್ಮ ಪ್ರಾಡಕ್ಟ್ ಅನ್ನು ಬಳಸಬಹುದು. 100% ಗ್ಯಾರಂಟಿ ರಿಸಲ್ಟ್ ಬರ್ತೈತಿ. ಸೊ ವಿಷಮುಕ್ತ ಭೂಮಿ, ರೋಗ ಮುಕ್ತ ಭಾರತ ಮಾಡ್ಬೇಕಂದ್ರೆ ನಮ್ಮ ವಿವಾ ಮಾರ್ಟ್ ಕಂಪ್ನಿಯ ಬ್ರ್ಯಾಂಡ್ ಕಿಸಾನ್ ಬ್ರ್ಯಾಂಡ್ ಆಗಿರುವಂತಹ ವಿವಾ ಮಾರ್ಟ್ನಾಗಿರುವಂತಹ 3 ಪ್ರಾಡಕ್ಟ್ ಏನಪ್ಪಾ ಅಂದ್ರೆ ಕಿಸಾನ್ ಗ್ರೋತ್ ಮತ್ತು ಕಿಂಗ್ ಮತ್ತು ಡೆವಲಪರ್. ಸೊ ಈ 3 ಪ್ರಾಡಕ್ಟ್ ಅನ್ನು ಬಳಸ್ರಿ.
ಒಳ್ಳೆ ರೀತಿಯಿಂದ ರಿಸಲ್ಟ್ ಬಂದೇ ಬರ್ತೈತಿ, 100% ಗ್ಯಾರಂಟಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಓಕೆ ಸರ್, ಏನೋ ಪಾಟೀಲ್ ಸರ್ ಮೆಣಸಿನ ಗಿಡಕ್ಕೂ ಹಾಕಿದ್ರಿ ಸರ್, ಭಾಳ ಚಲೋ ಬಂದಿದೆ. ಸವದತ್ತಿ ಮಾರ್ಕೆಟ್ನಾಗ ಏನ್ ಅಂತಿದ್ರು ಸರ್ ಖರೀದಿದಾರ? ಫಸ್ಟ್ ನಮ್ಮ ತಗೋತಿದ್ರು ಮೆಣಸಿನಕಾಯಿ ಸರ್, ಮೆಣಸಿನಕಾಯಿ Yes, sir. 8 ದಿನ ಬಿಟ್ಟು 15 ದಿನ ಇಟ್ಟರು ಟೊಮ್ಯಾಟೊ ಎಂದು ಅದು ಪಳಿಲಿಲ್ಲ, ಎಸ್ ಸರ್. ಕಡ್ಲಿಲ್ಲ, ಹಂಗೆ ಗಟ್ಟಿಯಾಗೇನೆ ಚಲೋ ಇತ್ತು, ಮೆತ್ತಗನಕ ಆಗಲಿಲ್ಲ. ಓಕೆ ಓಕೆ ಬಹಳಷ್ಟು ವ್ಯಾಪಾರಸ್ಥರು ಬಂದು ಫಸ್ಟ್ ನಮ್ಮನ್ನು ತಗೊಂಡು ಆನಂತರ ಉದತ್ ಪರ್ಚೇಸ್ ಮಾಡಿ ಆ ಮೆಣಸಿನಕಾಯಿ ಮೇಲೆ ಹೆಂಗಿದ್ದು ಸರ್ ಶೈನಿಂಗ್? ಅದು ಭಾಳ ಚೆನ್ನಾಗಿ. ಓಕೆ ಸರ್, ಓಕೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಬ್ಬಿನ ನಮ್ಮ ಪ್ರಾಡಕ್ಟನ್ನು ಬಳಸಿದ ಮೇಲೆ ನಿಮ್ಗೆ ಸರ್ ಚಲೋ ಅನ್ಸೈತ್ರಿ? ಭಾಳ ಚಲೋ ಅನ್ಸುತ್ತೆ. ಓಕೆ, ಮಾಡ್ಕೊಂತ ಇರಿ ಸರ್, ಒಳ್ಳೆ ರೀತಿಯಿಂದ ರಿಸಲ್ಟ್ ಬಂದೇ ಬರ್ತೈತಿ. ಎಲ್ಲ ರೈತರಿಗೆ ಹೇಳೋದು ನಾವು ಇಷ್ಟ, ಎಲ್ಲರೂ ಸಾವಯವ ಬಳಸ್ರಿ, ವಿವಾಮಾರ್ಟ್ ಕಂಪ್ನಿ, ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಬಳಸ್ರಿ, ಒಳ್ಳೆ ರೀತಿಯಿಂದ ರಿಸಲ್ಟ್ ಬಂದೇ ಬರುತ್ತೆ. ಅದಕ್ಕೆ ನಮ್ಮಲ್ಲಿ ದೇಸಾಯಿ ಸರ ಸಾಕ್ಷಿ ಇದಾರ. ಸೊ ಎಲ್ಲರಿಗೂ ರಿಸಲ್ಟನ್ನು ತಂದು ಕೊಡಕ್ಕೆ ನಾವು ಕೂಡ ನಿಮ್ಗೆ ಎಲ್ಲರಿಗೂ ಸಾಥ್ ಕೊಡ್ತೀವಿ. ಸೊ ವಿವಾಮಾರ್ಟ್ ಕಂಪ್ನಿಯಿಂದ ನಿಮ್ಗೆ ಎಲ್ಲ ರೀತಿಯಾಗಿ ಹೊಲಕ್ಕೆ ಬಂದು ಪ್ಲಾಟ್ ವಿಸಿಟ್ ಮಾಡಿ ಸೊ ನಿಮಗೆ ಪ್ರಾಡಕ್ಟನ್ನು ಕೊಡ್ತಾರೆ. ಒಳ್ಳೆ ರೀತಿಯಿಂದ ರಿಸಲ್ಟ್ ಗ್ಯಾರಂಟಿ 100% ಬರ್ತೈತಿ. ಸೊ ನಮ್ಮ ICAR ಪೇಟೆಂಟೆಡ್ ಪ್ರಾಡಕ್ಟ್ ಅದಾವು. ಸೊ ಎಲ್ಲರೂ ಬಳಸ್ಬೇಕಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ. ಸೊ ಜೈ ಹಿಂದ್, ಜೈ ವಿವಾಮಾರ್ಟ್. ಸೊ ಓಕೆ ಸರ್, ಲಾಸ್ಟ್ ಹೇಳಿ ಸರ್, ಹೇಳ್ರಿ. ನಮ್ಮ ಕಂಪನಿಯ CMD ಸರ್ ಆಗಿರ್ತಕ್ಕಂಥ ವಿಜಯ್ ಗುಂಡ ಸರ್ ಅವರ ಕನಸು ಡ್ರೀಮ್ಸ್ ಏನೈತಂದ್ರೆ ವಿಷಮುಕ್ತ ಭೂಮಿ, ರೋಗ ಮುಕ್ತ ಭಾರತ. ಈ ಅಭಿಯಾನದೊಳಗ ಎಲ್ಲಾ ರೈತ ಬಾಂಧವರು ಕೈಗೂಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ. ಜೈ ಹಿಂದ್. ಓಕೆ, ಜೈ ಹಿಂದ್, ಜೈ ವಿವಾಮಾರ್ಟ್. ಥ್ಯಾಂಕ್ ಯು ಸರ್.